ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಜಾರಿಗೆ ಸುಗ್ರೀವಾಜ್ಞೆ. ರಾಜ್ಯಪಾಲರ ಒಪ್ಪಿಗೆಗೆ ನಾಳೆ ಸಲ್ಲಿಕೆ. ಸಚಿವ ಸಂಪುಟ ತೀರ್ಮಾನ. ರೈತರನ್ನು ಸಶಕ್ತಗೊಳಿಸಲು ಸರ್ಕಾರ ಪ್ರಯತ್ನ. ಹೊಸ ಕೃಷಿ ಸುಧಾರಣೆಗಳಿಂದ ಅನ್ನದಾತರಿಗೆ ಲಾಭ. ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಭಟನಾ ನಿರತ ರೈತರೊಂದಿಗೆ ನಾಡಿದ್ದು ಕೇಂದ್ರ ಸರ್ಕಾರದ ಮಾತುಕತೆ. ಕೃಷಿ ಕಾಯ್ದೆ, ಕನಿಷ್ಠ ಬೆಂಬಲ ಬೆಲೆ ನೀತಿ ಕುರಿತು ವಿಸ್ತೃತ ಚರ್ಚೆ ಸಾಧ್ಯತೆ. ಮತ್ತು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟದಲ್ಲಿ ಕರ್ನಾಟಕ ಗೋ ಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸುಗ್ರೀವಾಜ್ಞೆಯನ್ನು ನಾಳೆ ರಾಜ್ಯಪಾಲರ ಒಪ್ಪಿಗೆಗಾಗಿ ಕಳುಹಿಸಿಕೊಡಲಾಗುವುದು ಎಂದು ಸಂಪುಟ ಸಭೆಯ ನಂತರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಜನವರಿಯಲ್ಲಿ ನಡೆಸಲು ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ಸೂಚಿಸಿದೆ. ಬಹುಶಃ ಜನವರಿ 18ರಿಂದ ಅಧಿವೇಶನ ಆರಂಭವಾಗುವ ಸಾಧ್ಯತೆಗಳಿವೆ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಎಪಿಎಂಸಿ ಸೆಸ್ ಅನ್ನು ₹1ಯಿಂದ 60 ಪೈಸೆಗೆ ಇಳಿಕೆ ಮಾಡಲು ಸಂಪುಟ ಒಪ್ಪಿಗೆ ನೀಡಿದೆ. ಎಪಿಎಂಸಿ ಹೊರಗೆ ಸೆಸ್ ವಿಧಿಸಲು ಅವಕಾಶವಿರುವುದಿಲ್ಲ ಎಂದು ಸಚಿವರು ಹೇಳಿದರು. ಜನವರಿ 1ರಿಂದ ಶಾಲೆ ಆರಂಭಿಸುವ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಮಾಧ್ಯಮಗಳೊಂದಿಗೆ ಅವರು ಕೋವಿಡ್-19 ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಶಾಲೆಗಳಲ್ಲಿಯೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರು ಈ ಬಾರಿ ಸ್ಪರ್ಧಿಸಿದ್ದಾರೆ. ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರು ಆಯ್ಕೆಯಾಗುವುದು ಸಿದ್ಧ. ದೇಶದ 100ನೇ ಕಿಸಾನ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಿದರು. ಮಹಾರಾಷ್ಟ್ರದ ಸಾಂಗೋಲಾದಿಂದ ಪಶ್ಚಿಮ ಬಂಗಾಳದ ಶಾಲಿಮಾರ್ಗೆ ಸಂಪರ್ಕ ಕಲ್ಪಿಸುವ ಈ ರೈಲು ತರಕಾರಿ, ಹಣ್ಣುಗಳ ಸಾಗಾಟಕ್ಕೆ ಅನುಕೂಲ ಕಲ್ಪಿಸಲಿದೆ. ವಿಡಿಯೋ ಮೂಲಕ ರೈಲಿಗೆ ಹಸಿರು ನಿಶಾನೆ ತೋರಿದ ಪ್ರಧಾನಿ, ದೇಶದ ರೈತರನ್ನು ಸಶಕ್ತಗೊಳಿಸುವ ಹಾದಿಯಲ್ಲಿ ಸರ್ಕಾರ ಸಾಗುತ್ತಿದೆ ಎಂದರು. ಹೊಸ ಕೃಷಿ ಸುಧಾರಣೆಗಳು ಕೃಷಿ ಕ್ಷೇತ್ರದೊಂದಿಗೆ ಸೇರಿರುವ ವಿವಿಧ ವ್ಯಾಪಾರ ಚಟುವಟಿಕೆಗಳನ್ನು ಉತ್ತೇಜಿಸುತ್ತವೆ. ಇದರಿಂದ ರೈತರಿಗೆ ಲಾಭವಾಗುತ್ತದೆ ಎಂದರು. स्टोरेज से जुड़ा इंफ्रास्ट्रक्चर हो या फिर खेती उत्पादों में वैल्यू एडिशन. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಭಾಗಗಳಿಗೆ ಕಿಸಾನ್ ರೈಲುಗಳನ್ನು ಸಂಪರ್ಕಿಸಲಾಗುವುದು. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲೂ ಕಿಸಾನ್ ರೈಲುಗಳು ಸಂಚರಿಸಿ ರೈತರು ಬೆಳೆದ ತರಕಾರಿ, ಹಣ್ಣುಗಳ ಸಾಗಾಟ ನಡೆಸಿವೆ. ಈ ರೈಲುಗಳಿಗೆ ಬೇಡಿಕೆ ಎಷ್ಟಿದೆ ಎಂದರೆ ಕೇವಲ 4 ತಿಂಗಳಲ್ಲಿ 100 ರೈಲುಗಳನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. कोशिश ये है कि जितनी फल सब्जियां सीधे घरों तक पहुंच सकती हैं वो पहुंचाई जाए. इसके अतिरिक्त जो उत्पादन होता है उसको जूस, आचार, सॉस, चटनी, चिप्स ये सब बनाने वाले उद्यमियों तक पहुंचाया जाए. पीएम कृषि संपदा योजना के तहत मेगा फूड पार्क्स, कोल्ड चेन इंफ्रास्ट्रक्चर, एग्रो प्रोसेसिंग क्लस्टर, प्रोसेसिंग यूनिट ऐसे करीब 6,500 प्रोजेक्ट्स स्वीकृत किए गए हैं, जिसमें से अनेक. ಕಿಸಾನ್ ರೈಲು ಕೃಷಿ ಮಾರುಕಟ್ಟೆಗಳನ್ನು ಜೋಡಿಸುವ ಕೆಲಸ ಮಾಡುತ್ತದೆ. ಇದರಿಂದ ಅರ್ಥವ್ಯವಸ್ಥೆಗೆ ಶಕ್ತಿ ಬರುತ್ತದೆ. ದೇಶದಲ್ಲಿ ಶೀತಲೀಕರಣ ವ್ಯವಸ್ಥೆಯ ಕೊರತೆಯಿಂದ ಕೃಷಿ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗುತ್ತಿತ್ತು. ಕಿಸಾನ್ ರೈಲುಗಳ ಮೂಲಕ ಪೂರೈಕೆ ವ್ಯವಸ್ಥೆಗೆ ಬಲ ತುಂಬಿ ನಷ್ಟವನ್ನು ತಪ್ಪಿಸಲಾಗಿದೆ ಎಂದರು. ಬಿಜೆಪಿ ಪ್ರಣಾಳಿಕೆಯಲ್ಲಿ ಕಿಸಾನ್ ರೈಲುಗಳು ಹಾಗೂ ಕೃಷಿ ಉಡಾನ್ ಯೋಜನೆಗಳ ಪ್ರಸ್ತಾಪ ಮಾಡಲಾಗಿತ್ತು. ಅದರಂತೆ ಈಗ ಕಿಸಾನ್ ರೈಲುಗಳನ್ನು ಜಾರಿಗೊಳಿಸಲಾಗಿದೆ.
ಮುಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಭಾರತದ ಕೃಷಿ ಉತ್ಪನ್ನಗಳನ್ನು ತಲುಪಿಸಲಾಗುವುದು. ಭಾರತ ಸರ್ಕಾರ ಕೃಷಿ ಉತ್ಪನ್ನಗಳ ಸಂಗ್ರಹಗಾರ, ಸಂಸ್ಕರಣೆ, ಮೌಲ್ಯವರ್ಧನೆಗೆ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದರು. 100वीं किसान रेल और नई संभावनाओं के लिए मैं बहुत बहुत बधाई देता हूं. रेल मंत्रालय को बधाई देता हूं, कृषि मंत्रालय को बधाई देता हूं. इसी दौरान रेलवे ने ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಈಗಾಗಲೇ ದೇಶದಲ್ಲಿ ಸಂಚರಿಸುತ್ತಿರುವ ಕಿಸಾನ್ ರೈಲುಗಳಿಂದ ಸಕಾಲದಲ್ಲಿ ಅಗತ್ಯ ತರಕಾರಿ, ಹಣ್ಣುಗಳ ಪೂರೈಕೆಯಾಗುತ್ತಿದೆ. ರೈತರಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ದೇಶದ ವಿವಿಧೆಡೆ ಸಾಗಾಟ ಮಾಡಲು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳ ದೇಶಾದ್ಯಂತ ಕಿಸಾನ್ ರೈಲುಗಳ ಜಾಲ ಜೋಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. कोविड काल के दौरान 25 मार्च 2020 से लेकर अभी तक रेलवे ने लगभग 510 लाख टन अनाज की ढुलाई की है, जो पिछले वर्ष से 80% अधिक है. किसान का विकास ही देश का विकास है. किसान की समृद्धि ही देश की समृद्धि है. ये आप हमें हर बार बताते रहते हैं. आत्मनिर्भर भारत के सपने को पूरा करने के लिए और किसानों का विकास करने के लिए रेलवे ने किसान रेल को चलाया है. उसी का परिणाम है. ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಪ್ರಾಧಾನ್ಯತೆಯನ್ನು ಜನರು ಒಪ್ಪಿಕೊಂಡಿದ್ದರಾದರೂ ಸರ್ಕಾರ ಒಪ್ಪಿಕೊಂಡಿರಲಿಲ್ಲ. ದೀರ್ಘಕಾಲದವರೆಗೆ ರೈತರ ಉಪೇಕ್ಷೆ ಮಾಡಲಾಗುತ್ತಿತ್ತು. ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದ ಉನ್ನತಿಗೆ ಶ್ರಮಿಸುತ್ತಿದೆ. ರೈತರ ಸಂಕಷ್ಟಗಳು ದೂರವಾಗಲು ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. इस क्षेत्र में निजी निवेश के द्वार खुल सके और इस क्षेत्र में जो कानूनी बंदिशें किसानों पर लगी हैं उनसे किसान मुक्त हो सके. इस दृष्टि से माननीय प्रधानमंत्री नरेंद्र मोदी जी के नेतृत्व में अनेक योजनाओं का सृजन हुआ, जिनका सफल रूप से संचालन किया जा रहा है. जब कानूनों में बदलाव और नए कानून बनाने की बात आई तो नए कानून बनाकर भी इस रास्ते को प्रशस्त करने का प्रयत्न माननीय प्रधानमंत्री जी के नेतृत्व में सफलतापूर्वक हुआ है. ಕೃಷಿ ಕಾನೂನುಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಕೇಂದ್ರ ಸರ್ಕಾರ ಡಿಸೆಂಬರ್ 30ರಂದು ಮಾತುಕತೆಗೆ ಆಹ್ವಾನಿಸಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸರ್ಕಾರ ಮತ್ತು ರೈತರ ಮಾತುಕತೆ ನಡೆಯಲಿದೆ. ಕೃಷಿ ಕಾನೂನುಗಳು, ಕನಿಷ್ಠ ಬೆಂಬಲ ಬೆಲೆ, ವಿದ್ಯುತ್ ಅಧಿನಿಯಮ, ಗುತ್ತಿಗೆ ಕೃಷಿಯ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ. ಕಳೆದ ಹಲವಾರು ದಿನಗಳಿಂದ ರಾಜಧಾನಿ ದೆಹಲಿ ಗಡಿಭಾಗದಲ್ಲಿ ಪಂಜಾಬ್ ಸೇರಿದಂತೆ ದೇಶದ ವಿವಿಧ ಭಾಗಗಳ ರೈತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದು, ಇದುವರೆಗೆ 6 ಸುತ್ತುಗಳ ಮಾತುಕತೆ ನಡೆಸಲಾಗಿದೆ. ದೇಶದ ಪ್ರಥಮ ಚಾಲಕ ರಹಿತ ಮೆಟ್ರೋ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅವರು, ಆಧುನಿಕ ತಂತ್ರಜ್ಞಾನದಲ್ಲಿ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ರೈಲು ಕಾಮಗಾರಿ ಭರದಿಂದ ಸಾಗುತ್ತಿದೆ ಎಂದು ತಿಳಿಸಿದರು. 2014ರಲ್ಲಿ ಬಿಜೆಪಿ ಸರ್ಕಾರ ರಚಿಸಿದ ಸಮಯದಲ್ಲಿ ಕೇವಲ 5 ನಗರಗಳಲ್ಲಿ ಮೆಟ್ರೋ ರೈಲು ಸಂಚಾರವಿತ್ತು. ಇಂದು 18 ನಗರಗಳಲ್ಲಿ ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ. 2025ರೊಳಗೆ ಇದನ್ನು 25 ನಗರಗಳಿಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಇಂದು 1000 ಕಿಲೋಮೀಟರ್ಗೂ ಅಧಿಕ ಮೆಟ್ರೋ ರೈಲು ಮಾರ್ಗವಿದೆ. 2025ರೊಳಗೆ ಇದನ್ನು 1700 ಕಿಲೋಮೀಟರ್ಗೆ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಮೆಟ್ರೋ ಲೈಟ್, ಮೆಟ್ರೋ ನಿಯಾನ್ ಯೋಜನೆಗಳು ಸಣ್ಣ ನಗರಗಳಲ್ಲಿ ಜಾರಿಯಲ್ಲಿವೆ. ಜಲಮಾರ್ಗದ ಮೆಟ್ರೋ ಕಾಮಗಾರಿ ಕೊಚ್ಚಿಯಲ್ಲಿ ಪ್ರಗತಿಯಲ್ಲಿದೆ ಎಂದರು. ऑपरेशन थी, आज ये करीब 3 गुनी यानी 700 किलोमीटर से ज्यादा है. वर्ष 2025 तक हम इसका विस्तार 1700 किलोमीटर 1700 किलोमीटर तक करने का प्रयास कर रहे हैं. साल 2014 में मेट्रो पर सवारी करने वालों की संख्या 17 लाख प्रतिदिन. ಮೆಟ್ರೋ ರೈಲುಗಳಿಂದ ನಗರಗಳಲ್ಲಿ ಉತ್ತಮ ಸಂಪರ್ಕ ವ್ಯವಸ್ಥೆ ಸೃಷ್ಟಿಯಾಗುತ್ತದೆ. ಇದರ ಲಾಭ ಜನರಿಗೆ ಸಿಗುತ್ತದೆ. ಇಂದು ಮೆಟ್ರೋ ರೈಲುಗಳು ಕೇವಲ ಒಂದು ವ್ಯವಸ್ಥೆಯಾಗಿ ಉಳಿದಿಲ್ಲ, ಮಾಲಿನ್ಯ ನಿಯಂತ್ರಣಕ್ಕೂ ಅವು ಪೂರಕವಾಗಿವೆ. ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಮೆಟ್ರೋ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದ್ದು, ದೇಶದ 4 ಬೃಹತ್ ಕಂಪನಿಗಳು ಮೆಟ್ರೋ ನಿರ್ಮಾಣ ಮಾಡುತ್ತಿವೆ ಎಂದು ಪ್ರಧಾನಿ ತಿಳಿಸಿದರು. जीवन में आ रही ईज ऑफ लिविंग के प्रमाण है. ये सिर्फ
ईंट, पत्थर, कंक्रीट और लोहे से बने इंफ्रास्ट्रक्चर नहीं, बल्कि ये देश के नागरिकों, देश के मिडिल क्लास की आकांक्षा पूरा होने के साक्ष्य हैं। साथियों, ಕಾರ್ಯಕ್ರಮದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ब्यूरोक्रेसी वही है, लोग वही हैं, फिर कैसे इतना तेज काम हुआ? इसकी वजह यही रही कि हमने शहरीकरण को चुनौती नहीं बल्कि अवसर के रूप में देखा। हमारे देश में पहले कभी मेट्रो को लेकर कोई नीति ही नहीं थी। साथियों, आप में से अधिकांश लोग ये जानते हैं कि देश के अलग अलग शहरों की अलग अलग आवश्यकताएं, अलग अलग आकांक्षाएं और अलग अलग चुनौतियां होती हैं। अगर हम एक ही फिक्स मॉडल बनाकर मेट्रो रेल का संचालन करते तो तेजी से विस्तार संभव ही नहीं था। हमने ध्यान दिया कि मेट्रो का विस्तार, ट्रांसपोर्ट के आधुनिक तौर तरीकों का इस्तेमाल शहर के लोगों की जरूरतों और वहां की प्रोफेशनल लाइफस्टाइल के हिसाब से ही होना चाहिए। लाइन पर देश की पहली ड्राइवरलेस हृदय से स्वागत करता हूं। ಬ್ಲೂ ಫ್ಲಾಗ್ ಗರಿಮೆಗೆ ಪಾತ್ರವಾಗಿರುವ ದೇಶದ 8 ಸಮುದ್ರ ತೀರಗಳಲ್ಲಿ ಇಂದು ಅಂತಾರಾಷ್ಟ್ರೀಯ ನೀಲಿ ಧ್ವಜ ಹಾರಿಸಲಾಯಿತು. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಸಮುದ್ರ ತೀರಗಳಲ್ಲಿ ನೀಲಿ ಧ್ವಜ ಹಾರಿಸಿ ಸಮುದ್ರ ತೀರಗಳ ಸ್ವಚ್ಛತೆಗೆ ಜನಾಂದೋಲನ ರೂಪಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಯುನೆಸ್ಕೋ, ಯುಎನ್ಇಪಿ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪರಿಸರಕ್ಕೆ ಪೂರಕವಾದ ಭಾರತದ 8 ಸ್ವಚ್ಛ ತೀರಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ನೀಡಿವೆ. ಮುಂದಿನ 3 ವರ್ಷಗಳಲ್ಲಿ 100 ಸಮುದ್ರ ತೀರಗಳಿಗೆ ಬ್ಲೂ ಫ್ಲಾಗ್ ಹೊಂದುವ ಗುರಿ ಇದೆ ಎಂದು ತಿಳಿಸಿದರು. ಸಮುದ್ರ ತೀರಗಳ ಸ್ವಚ್ಛತೆಯಲ್ಲಿ ಸ್ಥಳೀಯ ಜನ ಪಾಲ್ಗೊಳ್ಳಬೇಕು. ಇದರಿಂದ ಪ್ರವಾಸಿಗರು ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾರೆ. ತೀರಗಳ ಸ್ವಚ್ಛತೆಗೆ ತ್ಯಾಜ್ಯ ವಿಲೇವಾರಿಯಂತಹ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸ್ಥಳೀಯರನ್ನು ಒಳಗೊಂಡ ಸಮುದ್ರ ತೀರಗಳ ನಿರ್ವಹಣಾ ಸಮಿತಿ ರಚಿಸಲಾಗುವುದು ಎಂದರು. बीच का कैसे अच्छा उपयोग करें इसके बारे में प्रशिक्षण होता है. बीच का पूरा मैप होता है. वहां कैसे बिहेव करें इसका कोड ऑफ कॉन्डक्ट होता है. वाटर क्वालिटी ठीक रहे इसके लिए प्रबंधन होता है. कोई औद्योगिक या रेसिडेंशियल वेस्ट वहां न गिरे, न कोई गिराए, ये देखना भी जरूरी होता है. फिर बीच की मैनेजमेंट कमेटी होती है जिसमें स्थानीय लोग होते हैं जो उसकी ಜನರ ಹಿತಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಹಾಗೂ ಕಲ್ಪನಾ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ರಾಂಚಿಯ ವ್ಯವಸ್ಥಾ ಪ್ರಬಂಧ ಸಂಸ್ಥೆ ಐಐಎಂನ 9ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಅವರು ಕೋವಿಡ್-19 ಸಮಯದಲ್ಲಿ ದೇಶದ ಆರೋಗ್ಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಅವಿರತವಾಗಿ ಶ್ರಮಿಸಿದೆ ಎನ್ನುವುದನ್ನು ನೀವು ನೋಡಿದ್ದೀರಿ. ಅದೇ ಮಾದರಿಯಲ್ಲಿ ದೇಶವಾಸಿಗಳ ಹಿತಕ್ಕಾಗಿ ವಿದ್ಯಾರ್ಥಿಗಳು ಹೊಸ ವಿಚಾರಗಳೊಂದಿಗೆ ಮುಂದೆ ಬರಬೇಕು ಎಂದು ಹೇಳಿದರು. ಕೋವಿಡ್-19 ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಪದವಿ ಪಡೆದ ಬಳಿಕ ನಿಜ ಜೀವನದ ಸವಾಲುಗಳನ್ನು ಸಶಕ್ತವಾಗಿ ಎದುರಿಸಬೇಕು ಎಂದರು. जब जब मैनेजमेंट की बात होती है, बिना इन नामों के वह बात अधूरी लगती है. हम इतिहास की सीख का वर्तमान में उपयोग करते हुए भविष्य की राह निर्मित करें. यह भी प्रबंधन का एक विशेष अंग है और यह संस्थान इस मंत्र के साथ लगातार आगे बढ़ रहा है, ऐसा मेरा विश्वास है. मित्रों, समय के साथ पूरी मानवता को प्रबंधन की आवश्यकता बढ़ती जा रही है. वर्तमान में कोविड के संकट ने सभी स्तरों पर, वह चाहे व्यक्तिगत हो, सामूहिक हो, सांस्थानिक अथवा राष्ट्रीय अंतर्राष्ट्रीय स्तर हो, प्रबंधन की परीक्षा ली है. यानी सर्वाइवल के इस एग्जाम में वही लोग सफल हुए हैं जिनका प्रबंधन अत्यंत मजबूत रहा है और प्रभावी रहा है. बड़ी खुशी की बात है कि हमारा देश भी उनमें से एक है. और यह सोचने वाली बात है कि जिस महामारी के सामने अच्छे भले बड़े और साधन संपन्न राष्ट्र धराशायी हो गए,
आर्थिक और तकनीकी रूप से संपन्न होने के बावजूद उन्होंने इस संकट के सामने घुटने टेक दिए। उन्हें भारी मात्रा में जान माल का नुकसान भी उठाना पड़ा। उनके मुकाबले हमारे देश ने सीमित संसाधनों के बावजूद अपेक्षाकृत कम नुकसान उठाया। न केवल कम नुकसान, बल्कि प्रधानमंत्री श्री नरेंद्र मोदी के नेतृत्व में हमने इस आपदा अवसर में भी बदलने में कामयाबी हासिल की है। ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಬೆಳಿಗ್ಗೆ ಹೊಸಕೋಟೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಂಶೋಧನೆ ಹಾಗೂ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ರಾಜಭವನಕ್ಕೆ ಹಿಂತಿರುಗಲಿರುವ ಅವರು ಇದೇ 31ರ ಬೆಳಿಗ್ಗೆ ಚೆನ್ನೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ನ್ಯೂಮೋಕೋಕಲ್ ಕಾಂಜುಗೇಟ್ ಹೆಸರಿನ ಲಸಿಕೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಇಂದು ಬಿಡುಗಡೆ ಮಾಡಿದರು. ಇದು ನ್ಯೂಮೋನಿಯಾ ಸಮಸ್ಯೆಗೆ ನೀಡುವ ಲಸಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಹರ್ಷವರ್ಧನ್ ವಿಶ್ವದಲ್ಲಿ ನ್ಯೂಮೋನಿಯಾದಿಂದ 5 ವರ್ಷದೊಳಗಿನ ಮಕ್ಕಳು ಸಾವಿಗೀಡಾಗುವ ಪ್ರಮಾಣ ಹೆಚ್ಚು, 20% ಭಾರತದ ಮಕ್ಕಳು ನ್ಯೂಮೋನಿಯಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇದುವರೆಗೆ ನ್ಯೂಮೋನಿಯಾಕ್ಕೆ ದೇಶೀಯ ಲಸಿಕೆ ಇರಲಿಲ್ಲ. ಈ ಕೊರತೆಯನ್ನು ಸೀರಂ ಸಂಸ್ಥೆ ನಿವಾರಿಸಿದೆ ಎಂದು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ ಈ ಲಸಿಕೆಯನ್ನು ಅನುಮೋದಿಸಿದೆ. ಭಾರತ ಮಾತ್ರವಲ್ಲ, ಯುನಿಸೆಫ್ ಮೂಲಕ ಈ ಲಸಿಕೆ ಕಡಿಮೆ ದರದಲ್ಲಿ ವಿಶ್ವಾದ್ಯಂತ ಲಭ್ಯವಾಗಲಿದೆ. ಕಡಿಮೆ ಆದಾಯ ಹೊಂದಿರುವ ಹಾಗೂ ಅಭಿವೃದ್ಧಿಯಾಗದ ದೇಶಗಳ ಮಕ್ಕಳಿಗೆ ಇದರ ಲಾಭ ಸಿಗಲಿದೆ ಎಂದು ತಿಳಿಸಿದರು. सीरम इंस्टीट्यूट ऑफ इंडिया ने सब रिसर्च के बाद, वैज्ञानिकों के सपोर्ट के बाद, सब प्रकार के ट्रायल्स के बाद, सब प्रकार की अप्रूवल्स के बाद देश के लिए ये न्यूमोकॉकल कंजुगेट वैक्सीन उपलब्ध हो गई है। और सबसे बड़ी बात कि विश्व स्वास्थ्य संगठन ने भी इसको प्री क्वालिफिकेशन किया है, दर्जा उसको दिया है। इसके कारण इस वैक्सीन की मदद से खाली भारत के बच्चों की नहीं, अपितु यूनिसेफ के माध्यम से और भी दूसरी अंतर्राष्ट्रीय संस्थाओं के माध्यम से इस वैक्सीन का उपयोग दुनिया के बच्चे भी कर पाएंगे। यूं तो हम जानते हैं कि सीरम इंस्टीट्यूट ऑफ इंडिया ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದ ಎಸ್ವಿ ಸುಮಂಗಳಮ್ಮ ವೀರಭದ್ರ ದಂಪತಿಯ ಕೃಷಿ ಸಾಧನೆಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೈಜ್ಞಾನಿಕ ಮಾರ್ಗ ಅನುಸರಿಸಿ ಮಿಶ್ರ ಬೆಳೆಯ ಕೃಷಿಯೊಂದಿಗೆ ಪಶುಸಂಗೋಪನೆ ಮತ್ತು ಕುರಿ ಸಾಕಾಣಿಕೆಯನ್ನು ಇವರು ಅನುಸರಿಸುತ್ತಿದ್ದಾರೆ. ವರ್ಷವಿಡೀ ಆದಾಯ ಬರುವಂತೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಶಸ್ಸು ಸಾಧಿಸಿ ಅನೇಕ ವಿದ್ಯಾವಂತರು ಕೃಷಿಯಲ್ಲಿ ತೊಡಗಲು ಇವರು ಸ್ಫೂರ್ತಿಯಾಗಿದ್ದಾರೆ. ಇವತ್ತು ನಮಗೆ ಡಿಡಿ ನ್ಯೂಸ್ನೊಂದಿಗೆ ಎಸ್ವಿ ಸುಮಂಗಳಮ್ಮ ರೈತರು ತಮ್ಮ ಆದಾಯ ಹೆಚ್ಚಿಸಲು ಅನುಸರಿಸಬೇಕಾದ ಸೂತ್ರಗಳನ್ನು ತಿಳಿಸಿದರು. ವಿದ್ಯಾವಂತ ಯುವಕರು ಕೃಷಿಯಲ್ಲಿ ತೊಡಗುವುದು ಹೆಮ್ಮೆಯ ಸಂಗತಿ ಎಂದರು. ಹಾಲು ಕೊಡ್ತಾ ಇದೀವಿ, ಅದರಿಂದ ಹಾಲು ಇವತ್ತು ರೇಟ್ ಕಡಿಮೆ ಆಗಿದೆ. ಇವತ್ತು 23 ರೂಪಾಯಿ ಏನೋ ಸಿಗ್ತಾ ಇದೆ ನಮ್ಗೆ. ಮೊದಲೆಲ್ಲ ನಮಗೆ ಒಳ್ಳೆ ರೇಟ್ ಸಿಗ್ತಾ ಇತ್ತು. ಈ ಕೋವಿಡ್ ಬಂದ ನಂತರ ಕಡಿಮೆ ಮಾಡಿದ್ದಾರೆ. ಸೊ ಅದು ಒಳ್ಳೆ ಇದು ಬರ್ತಾ ಇದೆ ನಮಗೆ. ಹಸುಗಳಿಗೆಲ್ಲ ನಮ್ಮದೇ ಆಗಿರ್ತಕ್ಕಂಥ ಹುಲ್ಲುಗಳೆಲ್ಲ ಬೆಳ್ಕೊಂಡಿದ್ದೀವಿ. ನೇಪಿಯರು ಮತ್ತು ಸೂಬಬುಲ್ಲು ಮತ್ತು ಬೇರೆ ಆಮೇಲೆ ಅಜೋಲ ಮಾಡಿದ್ದೀವಿ ಹೊಸದಾಗಿ, ಜಲಸಸ್ಯ ಅದನ್ನು ಕೊಡ್ತೀವಿ ನಾವು. ಹೀಗಾಗ್ಬಿಟ್ಟು ಹೊರಗಡೆಯಿಂದ ಜಾಸ್ತಿ ಏನೂ ತರಿಸಲ್ಲ ನಾವು. ಏನಿದ್ರೆ ನಾವೇ ಬೆಳ್ಕೊಳ್ತೀವಿ. ಆಮೇಲೆ ಹುರುಳಿ, ನವಣೆ, ಸಜ್ಜೆ ಅದೆಲ್ಲ ಬೆಳೆದು ಕುಷ್ಕಿನಲ್ಲಿ ಅದನ್ನು ನಾವು ನಮ್ಮ ಹಸುಗಳಿಗೆಲ್ಲ ಉಣ್ಬಡಿಸಿ ಅದರಿಂದಲೂ ಒಳ್ಳೆ ಆದಾಯ ಬರ್ತಾ ಇದೆ ನಮಗೆ.
10 ಪಾಯಿಂಟ್ಸ್ ಇಟ್ಕೊಂಡು ಮಾಡಿದಾಗ ಕೃಷಿಕ ವೀರಭದ್ರಪ್ಪ, ಕೃಷಿಯಲ್ಲಿ ಎಲ್ಲರೂ ಯೋಜನಾತ್ಮಕ ಕ್ರಮಗಳನ್ನು ಅನುಸರಿಸಬೇಕು. ಮಣ್ಣಿನೊಂದಿಗೆ ನೈಸರ್ಗಿಕ ಸಂಪತ್ತು ಸಂರಕ್ಷಣೆ ಹಾಗೂ ಮಳೆ ನೀರಿನ ಶೇಖರಣೆ ಬಹುಮುಖ್ಯ ಎಂದು ಹೇಳಿದರು. ಈ ದೇಶದ ಒಬ್ಬ ಸೈನಿಕ ಇದ್ದಾನೆ, ಅವನು ಹಸುವಾದ್ರೂ ಯುದ್ಧ ಮಾಡಬೇಕು, ಬಿಸಿಲಾದ್ರೂ ಯುದ್ಧ ಮಾಡಬೇಕು, ಶತ್ರು ಗುಂಡಿಟ್ಟು ಹೊಡಿತಾನೆ ಅಂದ್ರೂ ಯುದ್ಧ ಮಾಡಬೇಕು, ಮಳೆ ಬಂದರೂ ಯುದ್ಧ ಮಾಡಬೇಕು. ಅದೇ ತರ ರೈತರು ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಲಾಭ ಬರಬೇಕು ಅಂದ್ರೆ ಒಂದು 10 ಪಾಯಿಂಟ್ಸ್ ಇಟ್ಕೊಂಡು ಅವರು ಮುಂದೆ ಹೋದ್ರೆ ಅನುಕೂಲ ಆಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಲಾಭ ಬರ್ಬೋದು. 10 ಪಾಯಿಂಟ್ಸ್ ಏನು ಅಂತಂದ್ರೆ, ಮೊದಲನೇದಾಗಿ ಒಬ್ಬ ರೈತನಿಗೆ ಬಂಗಾರ ಯಾವುದು ಅಂದ್ರೆ ಮಣ್ಣು ಅಂತ, ಮಣ್ಣು ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಸಾಕಾದಷ್ಟು ಪ್ಲಾನ್ ಮಾಡಿಕೊಂಡು ಸಂರಕ್ಷಣೆ ಮಾಡ್ತಿದೆ. ಅವರು ಮಾಡೋದ್ರ ಜೊತೆಗೆ ನಾವು ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ತನ್ನ ಮಣ್ಣನ್ನ ಸಂರಕ್ಷಣೆ ಮಾಡ್ಕೋಬೇಕು. ಮಣ್ಣಷ್ಟೇ ಮುಖ್ಯವಾದ ಇನ್ನೊಂದು ಏನು ಅಂದ್ರೆ ರೈತನಿಗೆ ಬೇಕಾಗಿರೋದು ನೀರು ಬೇಕಾಗಿದೆ. ನೀರಿನ ಮೂಲ ಯಾವುದು ಅಂದ್ರೆ ಮಳೆ ಬಂದಾಗ ಭೂಮಿ ಒಳಗಡೆನೂ ಮತ್ತು ಭೂಮಿ ಮೇಲ್ಗಡೆನೂ ಕೂಡ ನಾವು ನೀರು ಸಂರಕ್ಷಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಪಿಎಂಎವೈ ಯೋಜನೆಯಡಿ ಸ್ವಂತ ಸೂರು ನಿರ್ಮಿಸಿಕೊಳ್ಳಲು ಬಡ ಜನರಿಗೆ ಅನುದಾನ ನೀಡಲಾಗುತ್ತದೆ. ಅರಸೀಕೆರೆ ತಾಲೂಕಿನ ಹೆಚ್ಚಿನ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. 2017-18ನೇ ಸಾಲಿನಲ್ಲಿ 455, 2019-20ನೇ ಸಾಲಿನಲ್ಲಿ 341 ಮನೆಗಳ ನಿರ್ಮಾಣಕ್ಕೆ ಹಣ ಮಂಜೂರಾಗಿದೆ. ಈ ಪೈಕಿ ಹಲವು ಮನೆಗಳ ನಿರ್ಮಾಣ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಇನ್ನುಳಿದ ಮನೆಗಳ ನಿರ್ಮಾಣ ಪ್ರಗತಿಯಲ್ಲಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಮಹೇಶ್ವರಮ್ಮ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದೆವು. ಸರ್ಕಾರದಿಂದ ಸಹಾಯಧನ ದೊರೆತಿದ್ದರಿಂದ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಯಿತು ಎಂದರು. ಶಿವಕುಮಾರ್, ಕೇಂದ್ರದ ಅನುದಾನದ ಜೊತೆಗೆ ಮತ್ತಷ್ಟು ಹಣ ಸೇರಿಸಿ ಮನೆ ನಿರ್ಮಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಮಮತಾ, ಕೇಂದ್ರ ಸರ್ಕಾರದ ಸಹಾಯಧನ ಪಡೆದು ನಮ್ಮ ಪೋಷಕರು ಮನೆ ನಿರ್ಮಿಸಿಕೊಂಡಿರುವುದಾಗಿ ತಿಳಿಸಿದರು. ರೆಡಿ ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ರೆ ನರೇಂದ್ರ ಮೋದಿ ಮತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. ಆರ್ಥಿಕ ಮುಗ್ಗಟ್ಟಿನಿಂದ ಜೇಸಿಪುರ ಗ್ರಾಮ ಪಂಚಾಯಿತಿ ಅಧಿಕಾರಿ ಭೀಮಪ್ಪ, 2019-20ನೇ ಸಾಲಿನಲ್ಲಿ 8 ಮನೆಗಳ ನಿರ್ಮಾಣಕ್ಕೆ ಹಣ ಮಂಜೂರಾಗಿದ್ದು, ಈ ಪೈಕಿ 4 ಗೃಹಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಎಲ್ಲ ಅನುಕೂಲತೆಗಳನ್ನು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ 4ರಲ್ಲಿ 1 ಮನೆ ಈಗ ಪೂರ್ಣ ಹಂತದಲ್ಲಿ ಇದೆ. ಇದರಿಂದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ನಾವು ಸರ್ಕಾರದಿಂದ ಜನಗಳಿಗೆಲ್ಲ ನಾವು ಮಾಹಿತಿಯನ್ನು ತಲುಪಿಸುವುದರ ಮೂಲಕ ವಸತಿಕರ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಾವು ನಮ್ಮಿಂದ ಎಷ್ಟು ಸಾಧ್ಯತೆ ಇದೆ ಅಷ್ಟೊತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ ಮನೆಗಳನ್ನ ನಾವು ಪೂರ್ಣ ಮುಗಿಸ್ಕೊಡ್ತೀವಿ ಅಂತ ಅಂತಕ್ಕಂಥ 101 ಮನೆಗಳು ಪ್ರಾರಂಭ. ತಾಲೂಕು ನೋಡಲ್ ಅಧಿಕಾರಿ ಶಂಕರಮೂರ್ತಿ, ಹಣ ಮಂಜೂರಾಗಿರುವ ಭಾಗಶಃ ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ. ನಿರ್ಮಾಣ ಹಂತದಲ್ಲಿರುವ ಮನೆಗಳಿಗೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಶೀಘ್ರ ಪೂರ್ಣಗೊಳಿಸುವಂತೆ ಸೂಚಿಸಲಾಗುತ್ತಿದೆ ಎಂದರು. ನಮ್ಮ ತಾಲೂಕಿನಲ್ಲಿ 78% ನಾವು ಪ್ರಗತಿ ಸಾಧಿಸಿದ್ದೀವಿ ಪಿಎಂಎ ವಸತಿ ಯೋಜನೆಯಡಿ. ಅದೇ ರೀತಿಯಾಗಿ ನಮಗೆ 2019-20ನೇ ಸಾಲಿಗೆ 341 ಮನೆಗಳು ಈಗ ಅನುಮೋದನೆ ಆಗಿವೆ. ಇವುಗಳ ಪೈಕಿ ಈಗಾಗಲೇ 79 ಮನೆಗಳನ್ನು ನಾವು ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದ್ದಾವೆ. ಉಳಿದ ಫಲಾನುಭವಿಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ತಿದ್ದಾರೆ ಕಾಮಗಾರಿಗಳನ್ನ. ಇತ್ತೀಚೆಗೆ ಅನುಮೋದನೆ ಆದ್ರಿಂದ ಮತ್ತೆ ಈಗ ನಮ್ಮಲ್ಲಿ ಕೊರೋನಾ ಮತ್ತೆ ಈ ಕೋವಿಡ್-19 ಸ್ವಲ್ಪ ಹಾವಳಿ ಆಗಿದ್ರಿಂದ ಜನಗಳು ಸ್ವಲ್ಪ ಹಿಂದೇಟ್ ಹಾಕಿದ್ದಾರೆ. ನಾವೆಲ್ಲರೂ ಕೂಡ ಮನೆ ಒಲಿಸಿದ್ದೀವಿ. ಸದ್ಯದಲ್ಲಿಯೇ ಎಲ್ಲಾ ಮನೆಗಳನ್ನು ಕೂಡ ಕಾಮಗಾರಿ ಆರಂಭ ಮಾಡಿ ಮುಕ್ತಾಯ ಮಾಡಲಿಕ್ಕೆ ಎಲ್ಲಾ ರೀತಿ ಕ್ರಮಗಳನ್ನು ವಹಿಸಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಾರ್ಷಿಕ ಕೇಕ್ ಉತ್ಸವ ಬೆಂಗಳೂರಿನ ಸೇಂಟ್ ಜೋಸೆಫ್ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಈ ಪ್ರದರ್ಶನವು ಜನವರಿ 3ರವರೆಗೆ ನಡೆಯಲಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ನವೀನ ಕಲಾತ್ಮಕ ಸ್ಪರ್ಶ ನೀಡಿ ಕೇಕ್ಗಳನ್ನು ತಯಾರಿಸಲಾಗಿದೆ. ಕೊರೋನಾ ವೈರಸ್ ಮಾದರಿಯಲ್ಲಿ ರೂಪುಗೊಂಡ ಕೇಕ್ ನೋಡುಗರಲ್ಲಿ ಜಾಗೃತಿಗೊಳಿಸುತ್ತಿದೆ. ಶುಗರ್ ಸ್ಟಫ್ಡ್ ಕೇಕ್ ಸಂಸ್ಥೆಯ ಕಲಾವಿದರು ಹಾಗೂ ವಿದ್ಯಾರ್ಥಿಗಳು ಈ ಅಪರೂಪದ ಸಕ್ಕರೆ ಕಲಾಕೃತಿಗಳನ್ನು ಉತ್ಸವಕ್ಕಾಗಿ ಸಿದ್ಧಪಡಿಸಿದ್ದಾರೆ. ಶುಗರ್ ಸ್ಕ್ರಫ್ಟ್ ಕೇಕ್ ಸಂಸ್ಥೆಯ ಸಹ ಸಂಸ್ಥಾಪಕ ಉತ್ತರ್ ಕುಮಾರ್ ಉತ್ಸವದ ಕೇಕ್ಗಳ ಕುರಿತು ವಿವರಿಸಿ ಕೇಕ್ ತಯಾರಿಸಿದ ವಿಧಾನವನ್ನು ತಿಳಿಸಿದರು. ಅದನ್ನು ಅಸೆಂಬಲ್ ಮಾಡೋದು ತುಂಬಾ ಕಷ್ಟ ಆಯಿತು.
ಎಲ್ಲ ನಮ್ಮ ತಂಡದವರೆಲ್ಲ ಸೇರಿ ತುಂಬಾನೇ ರಿಸ್ಕ್ ತಗೊಂಡು ಒவ்வೊಂದು ಅವ್ರು ನೋಡಿ ನಾವು ಟೈಮ್ ನೋಡಿದೆ, ನಿದ್ರೆ ನೋಡಿದೆ, ಇದನ್ನು ಮಾಡಿದ್ದೀವಿ. ಎಲ್ಲ ಸೇರಿ ಒಂದು 20 ಜನ ಸೇರಿ ನಾವು ಇದನ್ನ ಕೆಲಸ ಮಾಡಿದ್ದೀವಿ. ನಾವು ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 9.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣ ಹವೆ ಇರಲಿದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ವೇಳೆ ಮಂಜು ಮುಸುಕುವ ವಾತಾವರಣ ನಿರೀಕ್ಷೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಗೆ ಸುಗ್ರೀವಾಜ್ಞೆ. ರಾಜ್ಯಪಾಲರ ಒಪ್ಪಿಗೆಗೆ ನಾಳೆ ಸಲ್ಲಿಕೆ. ಸಚಿವ ಸಂಪುಟ ತೀರ್ಮಾನ. ರೈತರನ್ನು ಸಶಕ್ತಗೊಳಿಸಲು ಸರ್ಕಾರ ಪ್ರಯತ್ನ. ಹೊಸ ಕೃಷಿ ಸುಧಾರಣೆಗಳಿಂದ ಅನ್ನದಾತರಿಗೆ ಲಾಭ. ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಭಟನಾ ನಿರತ ರೈತರೊಂದಿಗೆ ನಾಡಿದ್ದು ಕೇಂದ್ರ ಸರ್ಕಾರದ ಮಾತುಕತೆ. ಕೃಷಿ ಕಾಯ್ದೆ, ಕನಿಷ್ಠ ಬೆಂಬಲ ಬೆಲೆ ನೀತಿ ಕುರಿತು ವಿಸ್ತೃತ ಚರ್ಚೆ ಸಾಧ್ಯತೆ. ಮತ್ತು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.